ರಾಜ್ಯದಲ್ಲಿ ಸದ್ದಿಲ್ಲದೆ ಮತ್ತೊಂದು ಕಿಡಿ ಹೊತ್ತಿದೆ. ಐಟಿ ಮಂದಿ ಹಗಲು ರಾತ್ರಿ ಹೋರಾಟದ ಈಟಿ ಹಿಡಿದು ನಿಂತಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಮುಂದಿರೋ ಅದೊಂದು ಪ್ರಸ್ತಾವನೆ. 14 ಗಂಟೆಗಳ ಕೆಲಸದ ಸಮಯ ವಿಸ್ತರಣೆಯ ಚರ್ಚೆಯಿಂದ ಸಾಫ್ಟ್ವೇರ್ ಮಂದಿ ಸಿಟ್ಟಿಗೆದ್ದಿದ್ದಾರೆ. ಸರ್ಕಾರ ಸೇಫ್ ಗೇಮ್ ಆಡೋದಕ್ಕೆ ಶುರು ಮಾಡಿದೆ. ನನ್ನ ಪ್ರಕಾರ ಇದ್ಯಾವುದು ಇಂಡಸ್ಟ್ರಿ ಕಡೆಯಿಂದ ಒತ್ತಡ ಬಂದಿರತಕ್ಕಂಥದ್ದು. ಇನ್ನ ಪ್ರಪೋಸಲ್ ಹಂತದಲ್ಲಿದೆ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. We don't have time to live as normal human beings. We have to go office and then we have to go directly wide. Everyone is having CCOA. ಸಿಲಿಕಾನ್ ಸಿಟಿ ಐಟಿ-ಬಿಟಿ ನಗರವೆಂದೇ ಪ್ರಸಿದ್ಧಿ. ಇಲ್ಲಿಗೆ ಉದ್ಯೋಗ ಅರಸಿ ದೇಶದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಅದೆಷ್ಟೋ ಸ್ಟಾರ್ಟ್ಅಪ್ಗಳು ಇಲ್ಲಿಂದಲೇ ಶುರುವಾಗಿವೆ. ಒಂದ್ ಲೆಕ್ಕದಲ್ಲಿ ಹೇಳೋದಾದ್ರೆ ಐಟಿ-ಬಿಟಿಗೆ ಬೆಂಗಳೂರು ಒಂಥರ ಸೇಫ್ ಝೋನ್. ಆದ್ರೆ ರಾಜ್ಯ ಸರ್ಕಾರದ ಮುಂದೆ ಬಂದಿರೋ 14 ಗಂಟೆಗಳ ಕೆಲಸದ ಸಮಯ ವಿಸ್ತರಣೆ ಪ್ರಸ್ತಾವನೆ ಉದ್ಯೋಗಿಗಳಿಗೆ ಶಾಕ್ ಕೊಟ್ಟಿದೆ. ಐಟಿ ನೌಕರರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಕೆಲಸದ ಅವಧಿ ವಿಸ್ತರಣೆ ವಿರುದ್ಧ ನೌಕರರ ಆಕ್ರೋಶ. ಕಂಪನಿಗಳಿಂದಲೇ ಪ್ರಸ್ತಾವನೆ ಎಂದ ಸಂತೋಷ್ ಲಾಡ್. ಈಗಾಗಲೇ ಐಟಿ ನೌಕರರ ಕೆಲಸದ ಅವಧಿ 9 ಗಂಟೆಯ ಬದಲು 14 ಗಂಟೆ ವಿಸ್ತರಿಸುವ ವಿಚಾರಕ್ಕೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಐಟಿ ಉದ್ಯೋಗಿಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈ ಮಧ್ಯೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಂಪನಿಗಳಿಂದಲೇ ಈ ಕುರಿತಂತೆ ಪ್ರಸ್ತಾವನೆ ಬಂದಿದೆ ಎಂದಿದ್ದಾರೆ. ಅಲ್ಲದೆ ಪರ ವಿರೋಧದ ಚರ್ಚೆಗಳನ್ನ ಆಧರಿಸಿ ಮುಂದಿನ ನಿರ್ಧಾರ ಕೈಗೊಳ್ಳೋದಾಗಿ ಬೆಣ್ಣೆಯೊಳಗಿನ ಕೂದಲು ತೆಗೆದಂತೆ ನಯವಾಗಿ ಉತ್ತರಿಸಿದ್ದಾರೆ. ನನ್ನ ಪ್ರಕಾರ ಇದ್ಯಾವುದು ಇಂಡಸ್ಟ್ರಿ ಕಡೆಯಿಂದ ಒತ್ತಡ ಬಂದಿರತಕ್ಕಂಥದ್ದು. ಇಂಡಸ್ಟ್ರಿ ಕಡೆಯಿಂದ ಇದೊಂದು ಪ್ರಪೋಸಲ್ ಬಂದಿದೆ, ಇನ್ನ ಪ್ರಪೋಸಲ್ ಹಂತದಲ್ಲಿದೆ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಂಗಾಗಿ ಮೊನ್ನೆ ತಾನೇ ನಮ್ಮ ಸೆಕ್ರೆಟರಿಗಳು, ಐಟಿ ಸೆಕ್ರೆಟರಿಗಳು ಟ್ರೇಡ್ ಯೂನಿಯನ್ ಅವ್ರಿಗೆ ಕರೆಸ್ಬಿಟ್ಟು, ಯೂನಿಯನ್ ಅವರಿಗೆ ವಿಶೇಷವಾಗಿ ಐಟಿ ಯೂನಿಯನ್ ಅವ್ರಿಗೆ ಕರೆಸಿ ಅವ್ರ ಎಂಪ್ಲಾಯೀಸ್ನ ಕರೆಸಿ ಮಾತನಾಡಿದ್ವಿ. ಅವ್ರದಾದಂಥ ಡಿಸೆಂಟ್ ಇದೆ, ಇದನ್ನ ಅವ್ರದಾದಂಥ ಅಭಿಪ್ರಾಯಗಳು ಇನ್ನ ಸಂಗ್ರಹಣೆ ಕೂಡ ಮಾಡ್ತಾ ಇದ್ದೀವಿ. ಕೆಲವರು ಪಾಸಿಟಿವ್ ಇದ್ದಾರೆ, ಬಹಳ ಜನ ನೆಗೆಟಿವ್ ಕೂಡ ಆಗಿದ್ದಾರೆ. ಇದು ಈಗ ಇಂಡಸ್ಟ್ರಿಗೆ ಬಿಕಾಸ್ ಇದು ಪಬ್ಲಿಕ್ ಡೊಮೈನ್ ಇರೋದ್ರಿಂದ ಅವರ ಅಭಿಪ್ರಾಯಗಳನ್ನ ಹೇಳ್ಬೋದು. ಖಂಡಿತವಾಗ್ಲೂ ಸರ್ಕಾರ ಅಂತಿಮ ನಿರ್ಣಯ ತಗೊಳ್ತದೆ. ಇನ್ನು ನಿರ್ಧಾರ ಆಗಿಲ್ಲ, ಚರ್ಚೆಯ ಹಂತದಲ್ಲೇ ಇದೆ ಅಂತ ಸಚಿವರು ಹೇಳ್ತಿದ್ರು. ಐಟಿ ಮಂದಿಯೊಳಗೆ ಮಾತ್ರ ವಿರೋಧದ ಕಿಡಿ ಹೊತ್ತಿಕೊಂಡಿದೆ. ಈ ಕೋಪದ ಹಿಂದೆಯೂ ಒಂದಷ್ಟು ಕಾರಣಗಳಿವೆ. ಸಮಯ ವಿಸ್ತರಣೆ ಐಟಿ ಎಂಪ್ಲಾಯೀಸ್ ಪಾಲಿಗೆ ಮರಣ ಶಾಸನ ಆಗುವ ಭೀತಿ ಎದುರಾಗಿದ್ದು, 14 ಗಂಟೆ ಡ್ಯೂಟಿಯಿಂದ ಹಲವರು ಕೆಲಸ ಕಳೆದುಕೊಳ್ಳುವ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ 3 ಶಿಫ್ಟ್ನಲ್ಲಿ ಕೆಲಸ ಮಾಡಲಾಗ್ತಿದ್ದು, ಒಂದ್ ವೇಳೆ 14 ಗಂಟೆಯೊಳಗೆ ರೂಲ್ಸ್ ಬಂದ್ರೆ 2 ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹೀಗಾದ್ರೆ 2 ಶಿಫ್ಟ್ನಲ್ಲಿಯೇ ಇಡೀ ದಿನ ಮುಗಿದು ಹೋಗುತ್ತೆ. ಇದರಿಂದ ಕೆಲವರು ಕೆಲಸ ಕಳೆದುಕೊಳ್ಳುವ ಹಾಗೂ ಕುಟುಂಬದಿಂದ ದೂರವಾಗುವ ಆತಂಕ ಹೆಚ್ಚಾಗಿದೆ. ಸೊ ಸರ್ಕಾರ ಐಟಿ ಕಂಪನಿಗೆ 14 ಅವರ್ಸ್ ವರ್ಕ್ ಕಂಪಲ್ಸರಿ ಮಾಡ್ತಿರೋ ಬಗ್ಗೆ ಚರ್ಚೆ ಆಗ್ತಿರೋದು. ಖಂಡಿತವಾಗ್ಲೂ ಐಟಿ ಎಂಪ್ಲಾಯ್ ಆಗಿ ನಾನು ಇದನ್ನು ವಿರೋಧ ಮಾಡ್ತೀನಿ. ಯಾಕಂದರೆ ಯೂಶಲಿ ನಮಗೆ 3 ಶಿಫ್ಟ್ಸ್ ಇರುತ್ತೆ. 14 ಅವರ್ಸ್ ಆಗಿಬಿಟ್ರೆ 2 ಶಿಫ್ಟ್ಸ್ ಆಗುತ್ತೆ. ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬುಧವಾರ ಐಟಿ ನೌಕರರ ಯೂನಿಯನ್ನಿಂದ ನಡೆಯಲಿದೆ ಸಭೆ. ವಾರದಲ್ಲಿ 4 ದಿನ ಕೆಲಸಕ್ಕೆ ಹಾಜರಾಗಲು ನೌಕರರ ನಿರ್ಧಾರ. ಐಟಿ ಸೆಕ್ಟರ್ನಲ್ಲಿ ನಿನ್ನೆ ರಾತ್ರಿವರೆಗೂ ಅಭಿಯಾನ ನಡೆಸಲಾಗಿದ್ದು, ಸರ್ಕಾರ ಸಮಯ ವಿಸ್ತರಣೆ ಆದೇಶ ಹೊರಡಿಸಿದ್ರೆ ಹೋರಾಟ ಮಾಡೋಕೆ ದೊಡ್ಡ ಮಟ್ಟದಲ್ಲಿ ತಯಾರಿ ನಡೆಸಲಾಗ್ತಿದೆ. ಈ ಬಗ್ಗೆ ಬುಧವಾರ ಐಟಿ ಎಂಪ್ಲಾಯೀಸ್ ಯೂನಿಯನ್ನಿಂದ ಸಭೆ ನಡೆಯಲಿದ್ದು, ಒಂದು ವೇಳೆ ಸಮಯದ ಅವಧಿ ವಿಸ್ತರಣೆಗೊಂಡ್ರೆ ವಾರದಲ್ಲಿ 4 ದಿನ ಕೆಲಸಕ್ಕೆ ಹಾಜರಾಗಲು ನಿರ್ಧಾರಕ್ಕೆ ಚಿಂತನೆ ನಡೆಸಲಾಗ್ತಿದ್ದು, ಸಭೆ ಬಳಿಕ ಸಚಿವ ಸಂತೋಷ್ ಲಾಡ್ ಭೇಟಿಗೆ ಸಿದ್ಧತೆ ನಡೆಸಲಾಗ್ತಿದೆ. ಒಟ್ನಲ್ಲಿ ಅವಧಿ ವಿಸ್ತರಣೆ ಪ್ರಸ್ತಾವನೆ ಹೊಸ ಗೊಂದಲಕ್ಕೆ ಕಾರಣವಾಗಿದ್ದು, ಐಟಿ ಕಂಪನಿಗಳ ಒತ್ತಡಕ್ಕೆ ಮಣಿದು ಹೊಸ ಕಾನೂನು ತರಲಾಗುತ್ತಾ? 14 ಗಂಟೆ ಸಮಯ ವಿಸ್ತರಣೆ ಆಗುತ್ತಾ? ಕಾದು ನೋಡಬೇಕು. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.